ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಏನೂ ಕೆಲಸ ಮಾಡ್ದೇನೆ ಬೇಕಾಬಿಟ್ಟಿ ಪ್ರಚಾರ ತಗೊಳ್ಳೋಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಸಾಕಷ್ಟು ಜನ ಅವ್ರು ನಮ್ಮ ದೇಶದಲ್ಲಿ. ಆದ್ರೆ ಕೆಲಸ ಮಾಡ್ಬಿಟ್ಟು ಶಾಬಾಷ್ ಅನ್ನಿಸ್ಕೊಳ್ಳೋರು ಒಂದಷ್ಟು ಜನ ಕಡಿಮೆ. ಯಾಕಂದ್ರೆ ಅವ್ರು ಏನ್ ಕೆಲಸ ಮಾಡ್ತವ್ರೆ ಅಂತಾನೆ ಗೊತ್ತಾಗಲ್ಲ. ಈಗ ಏನು 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ, ಆ 2 ವರ್ಷನ ಹೊರತುಪಡಿಸಿದ್ರೆ ಅದಕ್ಕೆ ಮುಂಚಿನ 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾದ ಬಳಿಕ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿದ್ಕಿಂತ ಟೀಕೆಗಳನ್ನ ಎದುರಿಸಿದ್ದೇ ಹೆಚ್ಚು. ಆದ್ರೆ ಮನುಷ್ಯ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ 51,000 ಅತಿಥಿ ಶಿಕ್ಷಕರ ನೇಮಕಾತಿ. ಇದೇ ಮೊದಲ ಬಾರಿಗೆ ಇಷ್ಟೊಂದು ಹ್ಯೂಜ್ ನಂಬರ್ಸ್ ಅಲ್ಲಿ. ಇದು ಎಲ್ಲಾ ಕಡೆ ಸುದ್ದಿ ಆಗ್ತಿರುವಂತ ವಿಚಾರ. ಹೌದು, ನಿಜಕ್ಕೂ ಖುಷಿ ವಿಚಾರ. ಇದೇ ಜೂನ್ ಏನು ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ, 51,000 ಅತಿಥಿ ಶಿಕ್ಷಕರನ್ನ ಇಡೀ ರಾಜ್ಯಾದ್ಯಂತ ನೇಮಿಸ್ಬೇಕು ಅಂತ. ಇಷ್ಟೇನಾ? ಇದು ಸದ್ಯ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಶಿಕ್ಷಣ ಸಚಿವರಾದ ಬಳಿಕ ಮಧು ಬಂಗಾರಪ್ಪ ಮಾಡಿರುವಂತ ಅಮೂಲಾಗ್ರ ಬದಲಾವಣೆಗಳ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. 2025-26 ಈ ಶೈಕ್ಷಣಿಕ ವರ್ಷದಲ್ಲಿ 51,000 ಅತಿಥಿ ಶಿಕ್ಷಕರು. ಇದಕ್ಕಿಂತ ಮೊದಲು 2024-25ರಲ್ಲಿ 43,000ಕ್ಕೂ ಅಧಿಕ ಅತಿಥಿ ಶಿಕ್ಷಕರ ನೇಮಕಾತಿ ಆಗೋಗಿದೆ. ಅಲ್ಲದೆ 13,000ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಆಗೋಗಿದೆ. ಇದ್ರಲ್ಲಿ 11,000ಕ್ಕೂ ಹೆಚ್ಚು ಜನ ಆಲ್ರೆಡಿ ಕೆಲಸ ಮಾಡ್ತಾವ್ರೆ. ಇದು ಸಪ್ರೇಟ್, ಇದು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್, ಸರ್ಕಾರಿ ಕೆಲಸ. ಇನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿಗೆ, ಪರ್ಮನೆಂಟ್ ನೇಮಕಾತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಯಲ್ಲಿ ಅನುದಾನಿತ ಶಾಲೆಗಳು ಅಂದ್ರೆ ಆಡೆಡ್ ಸ್ಕೂಲ್ಗಳಿಗೆ ಕೂಡ 5,000 ಶಿಕ್ಷಕರ ನೇಮಕಾತಿಯನ್ನ ಮಾಡ್ಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಹೆಚ್ಚು ಕಡಿಮೆ ಈ ವರ್ಷದಲ್ಲೇ 73-74,000 ಶಿಕ್ಷಕರ ನೇಮಕಾತಿ. ಅಂದ್ರೆ ಕೊಟ್ಬಿಡ್ಬೇಕ್ರಿ. ಮಕ್ಕಳು ಅದ್ಭುತವಾಗಿ ಓದಬೇಕು. ಯಾವ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಫ್ಯಾಕಲ್ಟಿಯ ಒಂದು ರೀತಿಯ ಕೊರತೆ ಇರಬಾರದು. ಹೀಗಾಗಿ ಇದು ಮಧು ಬಂಗಾರಪ್ಪ ಅವರು ಮಾಡ್ತಿರುವಂತ ಕೆಲಸ. ಎಷ್ಟೋ ಜನ ಗೊತ್ತಿಲ್ಲ. ಅಂಬಾನಿ ಮಗನ ಮದುವೆ, ಅದಾನಿ ಮಗಳು ಮದುವೆ, ಹಂಗಾಯ್ತು ಹಿಂಗಾಯ್ತು, ಅಂಬಾನಿ ಗ್ರೇಟು, ಅದಾನಿ ಗ್ರೇಟು ಅಂತಾರೆ. ಅದಲ್ಲ. ಮಧು ಬಂಗಾರಪ್ಪ ಅವ್ರಿಗೋಸ್ಕರ, ಕರ್ನಾಟಕ ಸರ್ಕಾರದ ಮನವಿಗೋಸ್ಕರ, ಮಧು ಬಂಗಾರಪ್ಪ ಅವರ ಅವಿರತ ಪರಿಶ್ರಮಕ್ಕೋಸ್ಕರ ವಿಪ್ರೋ ಸಂಸ್ಥೆಯ ಅಜಿತ್ ಪ್ರೇಮ್ಜಿ 3 ವರ್ಷಗಳಿಗೆ 1,591 ಕೋಟಿಯನ್ನ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ 4 ದಿನ ಮೊಟ್ಟೆ ಕೊಡಬೇಕು ಅಂತ. ರಾಜ್ಯ ಸರ್ಕಾರದಿಂದ 2 ದಿನ ಮೊಟ್ಟೆ, ವಿಪ್ರೋ ಅಜಿತ್ ಪ್ರೇಮ್ಜಿ ಅವರ ಕಡೆಯಿಂದ 4 ದಿನ ಮೊಟ್ಟೆ, ಅಲ್ಲಿಗೆ 6 ದಿನ ಮೊಟ್ಟೆ, ರಾಗಿ ಮಾಲ್ಟು, 6 ದಿನ ನಂದಿನಿ ಹಾಲು, ಮಧ್ಯಾಹ್ನದ ಊಟ. ಮಕ್ಕಳು ಶಾಲೆಗೆ ಬರ್ಬೇಕ್ರಿ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋದು ದೂರ ಆಗಬೇಕು. ಬರ್ತಾ ಬರ್ತಾ ಅದೇನಾಗ್ಬಿಡುತ್ತೋ, ಜನ ಸರ್ಕಾರಿ ಶಾಲೆಗಳ ಹತ್ರನೇ ವಾಲ್ಬಹುದು. ಯಾಕೆಂದ್ರೆ ಈ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ತಕ್ಕ ಮಟ್ಟಿನ ಫೀಸ್ ಇಟ್ರೆ ಸರ್ಕಾರಿ ಶಾಲೆಗಳು ಇಂಪ್ರೂವ್ ಆಗುತ್ತೆ. ಈ ಎಲ್ಲವನ್ನ ಮಾಡುವಂತ ಸಾಮರ್ಥ್ಯ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವ್ರಿಗಿದೆ. ಹೀಗಾಗಿ ಅಜಿತ್ ಪ್ರೇಮ್ಜಿಯ ಕೊಡುಗೆಗೆ ಕಾರಣ ಕೂಡ ಮಧು ಬಂಗಾರಪ್ಪ ಅವರೇ. ಅದನ್ನು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋ ವಿಚಾರ. ಮತ್ತೊಂದ್ ಕಡೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 1,000 ಕೋಟಿ ಶಿಕ್ಷಣ ಇಲಾಖೆಗೆ ಬರ್ತಾ ಇದೆ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ KPS ಶಾಲೆಗಳು ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಶುರು ಆಗಬೇಕು ಅಂತ. ಹೀಗಾಗಿ ಶಿಕ್ಷಣಕ್ಕಾಗಿ ಸಚಿವ ಮಧು ಬಂಗಾರಪ್ಪ ಆಗಿರ್ಬೋದು, ಹಾಗೇನೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಸಾಕಷ್ಟು ಒತ್ತನ್ನ ನೀಡ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಪರ್ಸನಲ್ ಆಗಿ ತುಂಬಾ ಖುಷಿಯಾಗಿದ್ದು SSLC ಮತ್ತು PUC ಮಕ್ಕಳಿಗೆ 3 ಅವಕಾಶ. ಹೌದು, ಒಂದ್ಸಲ ಫೇಲ್ ಆಗ್ಬಿಡ್ತಿದ್ರು, ಏನು ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರ ತಲೆಗೂ ಒಂದೇ ರೀತಿ ವಿದ್ಯೆ ಹೋಗಲ್ಲ, ಇನ್ನೊಂದು ಸಪ್ಲಿಮೆಂಟರಿ ಅಂತ ಕೊಡ್ತಿದ್ರು. ಅದರಲ್ಲೂ ಅವಕಾಶ ಇರ್ದಿಲ್ಲ ಅಂದ್ರೆ 1 ವರ್ಷ ಕಾಯ್ಬೇಕಿತ್ತು ಮಕ್ಕಳು. 16-18 ವಯಸ್ಸಿನ ಮಕ್ಕಳು ಹಾದಿ ತಪ್ಪೋಕೆ ಸುಲಭವಾದಂತ ವಯಸ್ಸು ಅದು. ಹೀಗಾಗಿ ಮಕ್ಕಳಿಗೆ 1 ವರ್ಷ ವೇಸ್ಟ್ ಆಗ್ಬಾರ್ದು ಅಂತ ಮತ್ತೊಂದು ಅವಕಾಶ ಕೊಟ್ಟು ಅದೇ ವರ್ಷದಲ್ಲಿ SSLC ಪಾಸ್ ಮಾಡ್ಕೊಂಡ್ರೆ PUC ಜಾಯ್ನ್ ಆಗ್ಬೋದು, PUC ಪಾಸ್ ಮಾಡ್ಕೊಂಡ್ರೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದು. ಹೀಗಾಗಿ 3 ಅವಕಾಶ ಮಕ್ಕಳಿಗೆ ಪರೀಕ್ಷೆನ ಬರೆಯಕ್ಕೆ. ಇದು ನಿಜಕ್ಕೂ ಕೂಡ ಒಳ್ಳೇದು. ಯಾಕ್ರಿ ಪಾಸು ಫೇಲ್ ಅನ್ನೋದೆಲ್ಲ ಇರಬಾರ್ದು ಮಕ್ಕಳಿಗೆ. ಇವತ್ತು ಮಕ್ಕಳಿಗೆ ಸೈನ್ಸ್ ಕಲ್ಸೋದು ಮುಖ್ಯ ಅಲ್ಲ, ಸಂಸ್ಕಾರ ಕಲ್ಸೋದು ಮುಖ್ಯ. ಆ ನಿಟ್ಟಿನಲ್ಲಿ ಮಕ್ಕಳು ಎಲ್ಲೂ ಕೂಡ 1 ವರ್ಷ ಹಾಳು ಮಾಡಕಬಾರ್ದು ಅಂತ ಶಿಕ್ಷಣ ಇಲಾಖೆ ಅವಕಾಶವನ್ನು ಮಾಡಿಕೊಡ್ತು. ಈ ಮಧು ಬಂಗಾರಪ್ಪ ಅವರ ಈ ಪಾಲಿಸಿಗಳ ಬಗ್ಗೆ ಒಂದಷ್ಟು ಟೀಕೆ ಆರಂಭದಲ್ಲಿ ವ್ಯಕ್ತ ಆಯ್ತು. ಆದ್ರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ ಮನುಷ್ಯ. ಅದ್ಭುತವಾಗಿ ಶಿಕ್ಷಣ ಇಲಾಖೆ ನಿಭಾಯಿಸ್ತವ್ರೆ. ಯಾಕೆ ಈ ಸ್ಟೋರಿ ಮಾಡ್ಬೇಕನ್ನಿಸ್ತಂದ್ರೆ 51,000 ಹಿಂದಿನ ಸರ್ಕಾರಗಳೇನ್ ಮಾಡ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ರು. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ
ಯಾಕಂದ್ರೆ ಸ್ಕೂಲ್ಗಳ ಕಮಿನ್ಸ್ ಆದ್ಮೇಲೆ ಇಲ್ಲಿ ಶಾಲೆ ಇಲ್ಲ, ಇಲ್ಲಿ ಮಕ್ಳಿಗೆ ಟೀಚರ್ ಇಲ್ಲ, ಇಲ್ಲಿ ಅವ್ರಿಲ್ಲ, ಇಲ್ಲಿ ಕಟ್ಟಡ ಕುಸಿತಾ ಇದೆ ಅಂತ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹೊತ್ತಿಗೆ ಯೋಚನೆ ಮಾಡೋರು ಶಿಕ್ಷಕರ ನೇಮಕಾತಿಗೆ, ಅತಿಥಿ ಶಿಕ್ಷಕರ ನೇಮಕಾತಿಗೆ. ಆದ್ರೆ ಮಧು ಬಂಗಾರಪ್ಪ ಶಾಲೆ ಆರಂಭಕ್ಕೂ ಮೊದಲೇ ಈ ಆದೇಶವನ್ನು ಹೊರಡಿಸಿದ್ದಾರೆ ಸರ್ಕಾರದಿಂದ. ಈ ಬಾರಿ 51,000 ಅತಿಥಿ ಶಿಕ್ಷಕರ ನೇಮಕಾತಿ. ಹೀಗಾಗಿ ಶಿಕ್ಷಣ ಇಲಾಖೆಗೆ ಮಧು ಬಂಗಾರಪ್ಪ ಏನೆಲ್ಲ ಮಾಡ್ತಾವ್ರೆ ಅಂತ ನಂಗೂ ತಿಳ್ಕೊಬೇಕನ್ನಿಸ್ತು. ನನಗೆ ತಿಳಿದಿದ್ನ ನಾನು ನಿಮಗೆ ತಿಳಿಸಿದ್ದೀನಿ. ಮಧು ಬಂಗಾರಪ್ಪ ಅವ್ರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.